ಅದೇ ಇವಾಗ ಜಗದೀಶ್ ಅಧಿಕಾರಿ ಅವರು ಕಾಂಗ್ರೆಸ್ ಸೇರ್ತಿದ್ದಾರೆ ಅಂತ ಒಂದು ಸುದ್ದಿ ಹರಡ್ತಾ ಇದೆ, ಏನಿದ್ರ ಫ್ಯಾಕ್ಟ್ ಅಂತ? ನಾನು ಹ್ಮ್ ಮೂಲತಃ ಓಕೆ ಕೆಪಿ ಜಗದೀಶ್ ಅಧಿಕಾರಿ ಆಗ್ಲಿ, ನಮ್ಮ ಫಾದರ್ ಎನ್ ಬಿ ಅಧಿಕಾರಿಗಳಲ್ಲಿ ನಾವು ಮೂಲತಃ ಹುಟ್ಟು ಕಾಂಗ್ರೆಸ್ಸಿಗರೇ. ಓಕೆ. ಕಾಂಗ್ರೆಸ್ ಇಂದ ನಮ್ಗೆ ಯಾವುದೂ ಅನ್ಯಾಯ ಆಗ್ಲಿಲ್ಲ. ಓಕೆ. ನಾನು ನನ್ನ ಜೀವನದ ಸ್ಟೂಡೆಂಟ್ ಇರುವಾಗಲೇ 18-20 ವರ್ಷದಲ್ಲಿ ನಾನು ವೀರಪ್ಪ ಮೊಯ್ಲಿ ಎಲೆಕ್ಷನ್ಗೆ ಚುನಾವಣೆ ಕೆಲಸ ಮಾಡಿದೆವು. ನನ್ನ ತಂದೆ ಕೂಡ ಕಾಂಗ್ರೆಸ್ ಅಲ್ಲೇ ಇದ್ದವರು. ಓಕೆ. ಮತ್ತೆ ತದನಂತರ ನಮ್ಮ ಮಾಮಾಜಿ ಮನೆ ಮೂಡಿಬಿದ್ರಿಗೆ ಸೆಟ್ಲ್ ಆದದ್ದು. ಕಾರ್ಕಳದಲ್ಲಿ ರಾಜಕೀಯ ಜೀವನ. 23ನೇ ವರ್ಷದಲ್ಲಿ ಪಂಚಾಯತ್ ಅಧ್ಯಕ್ಷನಾಗಿ ತದನಂತರ MLA ವರೆಗೆ ನಾನು ಇದ್ದೆ, ತಾಲೂಕು ಪಂಚಾಯತ್ ಜಿಲ್ಲಾ ಮಂಡಲ. ಆದ್ರೆ ಏನಾಗಿದೆ ಅಂದ್ರೆ ನಾನು ಮನಸ್ಸು ಇದ್ದೂ ಇಲ್ಲದೇನ ಏನೋ ಬೇರೆ ಬೇರೆ ಕಾರಣಕ್ಕಾಗಿ ನಾನು DK ಶಿವಕುಮಾರ್ ಎಲ್ಲ ಜನಾರ್ದನ ಪೂಜಾರಿಯ ಶಿಷ್ಯಂದಿರೋ ಅವತ್ತಿನ ಸಂದರ್ಭದಲ್ಲಿ. ಆದ್ರೆ ನನ್ಗೆ ಕಾಂಗ್ರೆಸ್ ಇಂದ ಅನ್ಯಾಯ ಆಗ್ಲಿಲ್ಲ, ಕಾಂಗ್ರೆಸ್ ಇಂದ 1-2 ಜನದಿಂದ ಅನ್ಯಾಯ ಆಯ್ತು. ನಾವು ಸರ್ವ ಜಾತಿ ಸರ್ವ ಧರ್ಮವನ್ನ ನನ್ನ ಫಾದರ್ ಆಗ್ಲಿ ನಾವಾಗ್ಲಿ ಪ್ರೀತಿ ಮಾಡಿಕೊಂಡು ಬಂದವರು. ವಿ ಆರ್ ಆಲ್ ಇಂಡಿಯನ್ಸ್. ನಮ್ದು ಸಿದ್ಧಾಂತವೇ ಅದೇ. ಅವರವರ ಧರ್ಮಕ್ಕೆ ಅವರವರಿಗೆ ಎಲ್ರಿಗೂ ಮರ್ಯಾದೆಯನ್ನು ಬಂದಿದ್ದೇವೆ. ಈಗ ಸದ್ಯ ಯಾವುದೇ ನಿರ್ಣಯ ಮಾಡ್ಲಿಲ್ಲ, ನಾನು ಡಿಸೈಡ್ ಮಾಡ್ಲಿಲ್ಲ. ಮುಂದಿನ ದಿನಗಳಲ್ಲಿ ನೋಡೋಣ. ಇಷ್ಟಾದ್ರು ಅಂದ್ರೆ ಬಿಜೆಪಿಯಿಂದ ಅನ್ಯಾಯ ಆಯ್ತಾ ಅಂತ? ಬಿಜೆಪಿಯಲ್ಲಿ ನಮ್ಗೆ ಅನ್ಯಾಯ ಆಗಿದೆ, ನನ್ನಂತವರಿಗೆ ತುಂಬಾ ಮಂದಿಗೆ ಆಗಿದೆ ಅನ್ಯಾಯ, ಇಲ್ಲ ಅಂತಲ್ಲ. ನೋಡಿ ನನಗೆ MLA ನನಗೆ ಸೀಟ್ ಕೊಟ್ಟರು. MLA ಅಲ್ಲಿ ಕಂಟೆಸ್ಟ್ ನಾನು 1.5 ವರ್ಷ ನಾನು ಬರುದಿಲ್ಲ ಬಿಜೆಪಿಗೆ ಅಂತ ಹೇಳಿದ್ರು. ಸಂಘ ಪರಿವಾರದವರು ಎಲ್ರು ನೀವು ಬನ್ನಿ, ನೀವೇ MLA ಟಿಕೆಟ್ ಕೊಟ್ಟಿದ್ದಾರೆ. ಪರ್ಟಿಕ್ಯುಲರ್ ಆಗಿ ಯಾರ ಹೆಸರು ಮೆನ್ಷನ್ ಮಾಡಕ್ ಆಗುತ್ತಾ ಸಂಘ ಪರಿವಾರದಿಂದ? ಪಕ್ಷದ ಮತ್ತು ಕಾರ್ಯಕರ್ತರ ಋಣದಲ್ಲಿ ಇದ್ದೇನೆ ಅದು, ನಾನು ಇಲ್ಲ ಅಂತ ಇಲ್ಲ. ಆದ್ರೆ 9-10 ಸಾವಿರ ಇದ್ದಂತ ಮತಗಳು ನನ್ಗೆ 5 ಮಂದಿ ಯಾರಿದ್ದಾರೆ ಬಿಜೆಪಿ ಅವರೇ ನನ್ನನ್ನು ಸೋಲಿಸಿದ್ದು. ಬಿಜೆಪಿ ಅವರೇ ಟಿಕೆಟ್ ಕೊಟ್ಟದ್ದು, ಬಿಜೆಪಿ ಅವರೇ ಸೋಲಿಸಿದ್ರು. ಬೇಸರ ಆಯ್ತು ತದನಂತರ. ಆದ್ರೂ ನಾನು ಮರ್ಯಾದೆ, ಏಜ್ ಫ್ಯಾಕ್ಟರ್, ಹೆಲ್ತ್ ಫ್ಯಾಕ್ಟರ್ ಒಳಗೆ ನಾನು ಬಿಜೆಪಿಯಲ್ಲೇ ಇದ್ದೇನೆ ಇವಾಗಲೂ. ಮತ್ತು ಸಮಾಧಾನದ ದೃಷ್ಟಿಯಲ್ಲಿ ಇಲ್ಲ. ಬಿಜೆಪಿ ಆಕ್ಟಿವಿಟೀಸ್ ಎಲ್ಲ ತೊಡಗಿಸ್ಕೊಳ್ತಿದ್ದೀರಾ ಹೇಗೆ? ಬಿಜೆಪಿ ಆಕ್ಟಿವಿಟೀಸ್ ಉಂಟಲ್ವಾ, ಬಿಜೆಪಿ ನಂದಂತ ಎಷ್ಟೋ ಮಂದಿ ಪಕ್ಷಕ್ಕಾಗಿ ದುಡಿದವರು ಬಹಳ ಸಫರ್ ಆಗಿ ದುಃಖದಲ್ಲಿದ್ದಾರೆ. ನಿನ್ನೆ ಒಬ್ರು ನನ್ನ ಶಿಷ್ಯ ನನ್ನೊಟ್ಟಿಗೆ ಪಾರ್ಟಿಗೆ ಜಾಯ್ನ್ ಆದವರು, ಶ್ರೀನಾಥ್ ಸುವರ್ಣ. ಬೆಳಿಗ್ಗೆ ಪಂಚಾಯತ್ ಅಧ್ಯಕ್ಷ ಎಲ್ಲ ಮಾಡಿದೆವು ನಾವು ಅವರನ್ನು. ನನ್ನೊಟ್ಟಿಗೆ ಅವರು ಪಾರ್ಟಿಗೆ ಸೇರಿದವರು ಯಡಿಯೂರಪ್ಪರ ಜೊತೆ. ನಿನ್ನೆ ಸುಸೈಡ್ ಮಾಡ್ಕೊಂಡ್ರು. ಇಲ್ಲಿ ಏನಾಗಿದೆ ಪರಿಸ್ಥಿತಿ ನನಗೆ ಗಂಭೀರ ಉಂಟು. ಹಾಗೆ ಅಂದ್ರೆ ರಾಜಕೀಯದಲ್ಲಿ ಪರಿಸ್ಥಿತಿ ಗಂಭೀರನಾ ಅಥವಾ ಬಿಜೆಪಿಯಲ್ಲಿ ಮಾತ್ರ ಈ ಪರಿಸ್ಥಿತಿನ ಅಂತ? ಇಲ್ಲ ಬಿಜೆಪಿಯಲ್ಲಿ ಮಾತ್ರ ರಾಜಕೀಯ. ಇವಾಗ DK ಶಿವಕುಮಾರ್ ಅವರನ್ನು ನೀವು ಭೇಟಿಯಾಗಿದ್ದೀರಿ ಎಂತೆಲ್ಲ ಸುದ್ದಿ ಇದೆ, ಯಾವಾಗ ಭೇಟಿ ಆಗಿದ್ರಿ, ಏನ್ ಮಾತುಕತೆ ಆಗಿದೆ ಅಂತ ಏನಾದ್ರು? DK ಶಿವಕುಮಾರ್ ನಾನು ಬಹಳ ಆತ್ಮೀಯ ಮಿತ್ರರು. DK ನನಗೆ DK ಒಂದು ಬಹಳ ಕೆಪೇಬಲ್ ಲೀಡರ್. ನನ್ನ ಫ್ರೆಂಡ್ ವಿಷಯ ಇರ್ಬೋದು, ಅದ್ರಿಗಿಂತಲೂ ಅವರಿಗೆ ಒಂದು ಯೋಗ ಮತ್ತು ಯೋಗ್ಯತೆ ಎರಡೂ ಉಂಟು. ಹಾಗೆ ಆವಾಗ ನನಗೆ ಶುರಿಗೆ ಒಳ್ಳೇದು ಕಂಡಿತು. ಈಗಿನ ಈ ಪರಿಸ್ಥಿತಿ ನೋಡಿದ್ರೆ ಬಹಳ ಬೇಸರ ಆಗ್ತದೆ ಪಕ್ಷದ್ದು. ಯೂಸ್ ಅಂಡ್ ಥ್ರೋ. ಕಾಂಗ್ರೆಸ್ಗೆ ಬರೋದಿದ್ರೆ ನಿಮ್ ಬೇಡಿಕೆ ಡಿಮ್ಯಾಂಡ್ ಏನಾದ್ರು ಇದೆಯಾ? ಇಲ್ಲ ನನ್ನ ಡಿಮಾಂಡ್ ಏನಿಲ್ಲ. ಸೇರುವಂತದ್ದು ಕೂಡ ಈಗ ಸದ್ಯಕ್ಕೆ ಡಿಸೈಡ್ ಮಾಡ್ಲಿಲ್ಲ ನಾನು. ಏನೆಲ್ಲ ಆಗತ್ತೆ ನೋಡೋಣ, ಎಲ್ಲ ವಿ ಕ್ಯಾನ್ ಸಿ. ಅಂದ್ರೆ ಒಂದ್ ಕಡೆಯಲ್ಲಿ ಮೊಯ್ದೀನ್ ಬಾವರವ್ರು ಮತ್ತೆ ಕಾಂಗ್ರೆಸ್ಗೆ ಬರ್ತಾರಂತ ಸುದ್ದಿ ಇದೆ. ಅವರು ಮೂಲತಃ ಕಾಂಗ್ರೆಸ್, ನೀವು ಮೂಲತಃ ಕಾಂಗ್ರೆಸ್, ಎಲ್ರು ಒಟ್ಟಿಗೆ ಬರ್ತಿದ್ದೀರಾ ಅಂತ ನನ್ಗೆ ಒಂದು ಸಂಶಯ ಬರ್ತಾ ಉಂಟು.
ಬಹಳ ಸಮಯದ ನಂತರ ಮೂಲ ಕಾಂಗ್ರೆಸ್ಗೆ ಒಬ್ರು ಮುಖ್ಯಮಂತ್ರಿ ಆದ್ರೆ ಓಕೆ 2 ಜಿಲ್ಲೆಗಳಲ್ಲಿಯೂ ಬಹಳ ಜನ ಮೂಲ ಕಾಂಗ್ರೆಸ್ಸಿಗರು ಬೇರೆ ಬೇರೆ ನನ್ನ ಹಾಗೆ ಬೇರೆ ಬೇರೆ ಕಾರಣಕ್ಕೆ ಆಗಿ ಪಕ್ಷ ಬಿಟ್ಟು ಪಕ್ಷದ ಮೇಲೆಲ್ಲ ಅಲ್ಲಿ ಲೋಕಲ್ ನಾಯಕರ ಮೇಲೆ ಬೇಸರ ಆಗಿ ಹೋದವರು ಹಿಂದೆ ಬರುವ ಚಾನ್ಸಸ್ ಇದೆ. ಓಕೆ, ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಹೇಳ್ತಿದ್ದೀರಾ? ಡಿ ಕೆ ಶಿವಕುಮಾರ್ ಮೂಲ ಕಾಂಗ್ರೆಸ್ ಇವರು ಮುಖ್ಯಮಂತ್ರಿ ಆದ್ರೆ ಓಕೆ ಓಕೆ ಓಕೆ, ಇಲ್ಲ ಅಂದ್ರೆ ಚಾನ್ಸಸ್ ಇಲ್ಲ ಅಂತಿದ್ದೀರಾ? ಯಾವ್ದಣ್ಣ? ಇನ್ ಕೇಸ್ ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆಗಿಲ್ಲ ಅಂತಂದ್ರೆ ಆ ಚಾನ್ಸಸ್ ಕಡಿಮೆ ಅಂತಿದ್ದೀರಾ? ಇಲ್ಲ, ಡಿ ಕೆ ಆದ್ರೆ ಮಾತ್ರ ಡೆವಲಪ್ ಆಗ್ಬಹುದು. ನನಗೆ ಯಾಕಂದ್ರೆ ನಾನು ಕಾಂಗ್ರೆಸ್ ಅಲ್ಲಿ ಇರುವಾಗ ಅವರು JDS ಅಲ್ಲಿ ಇದ್ರು ಈಗಿನ ಮುಖ್ಯಮಂತ್ರಿ. ಹೌದು, ಕರೆಕ್ಟ್. ಅವಾಗ ನನಗೆ ಹೆಚ್ಚಿನ ಅಂಶ ಅವ್ರದ್ದು ಟಚ್ ಕಡಿಮೆ. ಅಲ್ಲ, ಮಾತ್ರ ಒಂದ್ ಲೆಕ್ಕದಲ್ಲಿ ಒಳ್ಳೆ ಕೆಪೇಬಲ್ ಲೀಡರೇ ಅವರು ಕೂಡ. ಯಾರನ್ನು ಏನು ವ್ಯಕ್ತಿಗತವಾಗಿ ಕಮೆಂಟ್ ಮಾಡೋದು ಸುಲಭ, ಆದ್ರೆ ಅವರದ್ದು ಕೂಡ 50% ಇಲ್ಲಿ ಅಧಿಕಾರ ಬರ್ಲಿಕ್ಕೆ ಅವರದ್ದು ಕೂಡ ಉಂಟಲ್ವಾ, ಡಿಕೆ ಆಗಿದೆ ಒಂದು. ಮತ್ತೆ ನಮ್ಮ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನ್ಡಿವೈಡೆಡ್ ನಮ್ಮ ಡಿಸ್ಟ್ರಿಕ್ಟ್ ಗಳಲ್ಲಿ ಉಡುಪಿ ಅಂದ್ರೆ ದಕ್ಷಿಣ ಕನ್ನಡ, ಹೌದು, ಕಮ್ಯುನಲ್ ಅದು ಇದೆಲ್ಲ ಮಾತಾಡ್ತೇವೆ ಅಣ್ಣ. ಆದ್ರೆ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಅವರಿಗಿಂತಲೂ ಕಾಂಗ್ರೆಸ್ ನ ಕೆಲವು ಲೀಡರ್ಸ್ ಇಂದಾಗಿ ಕೆಲವು ತಪ್ಪು ಹೆಜ್ಜೆಗಳಿಂದಾಗಿ ಬಿಜೆಪಿ ಸ್ಟ್ರಾಂಗ್ ಆಗಿದೆ. ಓಕೆ, ಅಂದ್ರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಿದ್ದೀರಾ? ಹೌದು ಹೌದು ಹೌದು. ಓಕೆ ಓಕೆ ಓಕೆ. ಅದ್ರ ಬಗ್ಗೆ ಏನಾದ್ರು ಡಿಸ್ಕಸ್ ಆಗಿತ್ತಾ? ಇಲ್ಲ, ನಾವು ಆತ್ಮೀಯತೆಯಲ್ಲಿದ್ದೇವೆ. ಅವರು ಹೇಳಿದ್ರು ಬನ್ನಿ, ನನಗೆ ಮುಂಚೆನೆ ಹೋದದಕ್ಕೆ ಅವರು ಒಂದು ಕಾಲದಲ್ಲಿ ಹೋಗ್ಬೇಕಾದ್ರೆ ನನ್ನ ಫ್ರೆಂಡ್ಶಿಪ್ ಅಲ್ಲಿ ಅವರ ಹತ್ರ ಹೇಳಿದ್ದೆ ನಾನು, ನನಗೆ ಇಲ್ಲಿ ಒಬ್ರಿಬ್ರಿಂದ ಬಹಳ ಕಷ್ಟ ಆಗ್ತಾ ಉಂಟು, ಪಕ್ಷದಲ್ಲಿ ನಾನು ನಿಲ್ಲುವುದು ಕಷ್ಟ ಅಂತ ಹೇಳಿದಾಗ ಧರ್ಮಸ್ಥಳದಲ್ಲಿ ಒಟ್ಟಾದದ್ದು. ನಾನು ಮುಖ್ಯಮಂತ್ರಿ ನೀವು ಹೋಗದೆ, ನಾನು ಜನಾರ್ದನ್ ಪೂಜಾರಿ ಮತ್ತು ಅವರ ಹತ್ರ ಅಪ್ಪಣೆ ತಗೊಂಡೆ, ಹೋಗ್ಬಾರ್ದಂತಲೇ ಹೇಳಿದ್ರು. ನಾನು ಮುಖ್ಯಮಂತ್ರಿ ಆಗುವಾಗ ಹಿಂದೆ ಬರ್ತೀರಾ ಕೇಳಿದ್ರು. ಖಂಡಿತ ನೀವು ಮುಖ್ಯಮಂತ್ರಿ ಆಗುವಾಗ ಹಿಂದೆ ಬರ್ತೀರಾ ಅಂತ ಓದ್ ತಗೊಂಡಿದ್ದೇನೆ ಧರ್ಮಸ್ಥಳದಲ್ಲಿ. ಇದು ಹೆಚ್ಚು ಕಡಿಮೆ ಒಂದು ಹೇಳ್ಬೇಕಾದ್ರೆ ನೀವು ಹೆಚ್ಚಿನ ಅಂಶ ಸಣ್ಣ ಪ್ರಾಯದವರು ಕಾಣ್ತದೆ. ಇದು ಹೆಚ್ಚು ಕಡಿಮೆ 18-20 ವರ್ಷದ ಹಿಂದಿದ್ದು ಮಾತಿದ್ದು. ಅಂದ್ರೆ ಆಗ್ಲೇ ದೊಡ್ಡ ವಿಷನ್ ಇತ್ತು ಆಗಿದ್ರೆ. ಹೌದು, ಬಹಳ ಹಿಂದಿನ ಮಾತಿದ್ದು. ಹೌದೌದು. ಇವಾಗ ನೋಡಿ DCM ಪ್ಲೇಸ್ ಅಲ್ಲಿ ಇದ್ದಾರೆ, ನೆಕ್ಸ್ಟ್ ಇವಾಗ CM ರೇಸ್ ಅಲ್ಲಿ ಇದ್ದಾರೆ. ಅಂದ್ರೆ ಅಷ್ಟೊಂದು ದೊಡ್ಡ ವಿಷನ್ ಇತ್ತು ಅಂತ ಆಯ್ತು ಆಗಿದ್ರೆ. ಖಂಡಿತ ಇತ್ತು. ಒಂದು ಅವ್ರದ್ದು ವರ್ಕೌಟ್ ಕೂಡ ಉಂಟಲ್ವಾ. ಅವ್ರು ನಮ್ಮ ಹಾಗೆ ಅಲ್ಲ, ಅವರಿಗೆ ಪೇಷನ್ಸ್ ಇದೆ ನೋಡಿ. ಅವರಿಗೆ 700 ಟಿಕೆಟ್ ಡ್ರಾಪ್ ಆಯ್ತು, ಆದ್ರೂ ಇಂಡಿಪೆಂಡೆಂಟ್ ಆಗಿ ನಿಂತರು. ನನ್ಗೆ ಕೂಡ ಅವಾಗ ಹೇಳಿದ್ರು ಇಂಡಿಪೆಂಡೆಂಟ್ ಆಗಿ ನಿಲ್ಲಿ ಅಂತ. ನನ್ಗೆ ಚಾನ್ಸ್ ಇತ್ತು, ನಾನು ಅಭಯ್ ಕುಮಾರ್ಗೆ ಪಕ್ಷಕ್ಕೆ ಸಪೋರ್ಟ್ ಮಾಡಿದೆ, ಅವರಿಂದಲೇ ಅನ್ಯಾಯ ಆಯ್ತು ನಮ್ಗೆ. ಮತ್ತೆ ಮಿನಿಸ್ಟರ್ ಕೊಡ್ಲಿಲ್ಲ ಅವರಿಗೆ ಒಂದು ಟರ್ಮ್ ಅಲ್ಲಿ. ಮತ್ತೆ ಆದ್ರೂ ಅವರು ಪಕ್ಷ ಬಿಡ್ಲಿಲ್ಲ, ಪಕ್ಷಕ್ಕೆ ಲಾಯಲಿಟಿ ಇತ್ತು ಅವರ ಹತ್ರ. ಇವಾಗ ಸರ್ ಒಂದು ಪ್ರಶ್ನೆ ಏನು ಅಂತಂದ್ರೆ, ಯಾರಿಂದ ನಿಮ್ಗೆ ಅನ್ಯಾಯ ಆಗಿದೆ ಒಂದಿಬ್ರು ಅಂತ ನೀವು ಹೇಳ್ತಾ ಇದ್ದೀರಾ. ಓಕೆ, ಅವ್ರು ಈಗಲೂ ಪಾರ್ಟಿಯಲ್ಲಿ ಇದ್ದಾರಾ ಅಥವಾ ಅವರು ನೀವು ನೆಕ್ಸ್ಟ್ ಬರೋದಾದ್ರೆ ಏನಾದ್ರು ನಿಮ್ಗೆ ಇದ್ದಾರೆ? ಯಾಕೆಂದ್ರೆ ಅದನ್ನು ಈಗ ಮಾತಾಡುವಾಗಿಲ್ಲಲ್ವಾ. ಇನ್ನು ಅದನ್ನು ಮರೆತು ನಾವು ಎಲ್ಲಿಯಾದ್ರೂ ಒಟ್ಟಾಗುದಾದ್ರೆ ಒಟ್ಟಿಗೆ ಕೆಲಸ ಮಾಡ್ಬೇಕಾಗ್ತದಲ್ವಾ. ಅವಾಗ ಹೇಳಿದ್ದೇವೆ ನಾವು ಓಪನ್ ಆಗಿ. ಅದು ಹೆಚ್ಚಿನ ಅಂಶ ಎಲ್ಲ ರಾಜಕೀಯ ಪಕ್ಷದವರಿಗೆ ಗೊತ್ತುಂಟು ನನ್ಗೆ ಎಲ್ಲಿ ಅನ್ಯಾಯ ಆಗಿದೆ, ಯಾಕೆ ಹೊರಗೆ ಹೋದ್ರು ಅನ್ನೋ ವಿಚಾರವ. ಓಕೆ ಓಕೆ ಓಕೆ. ಇಷ್ಟೆಲ್ಲ ಡೆವಲಪ್ ಆದ್ಮೇಲೆ ಬಿಜೆಪಿ ಲೀಡರ್ಸ್ ಏನಾದ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರಾ, ಮಾತನಾಡಿದ್ರಾ? ಅದು ಮಾತಾಡ್ತಾನೆ ಇದ್ದಾರೆ. ನಿನ್ನೆ ಕೂಡ ಸಿಕ್ಕಿದ್ರು, ಈಗ ಕೂಡ ಸಿಕ್ಕಿದ್ರು, ಮಾತಾಡ್ತಾ ಇದ್ದಾರೆ. ನಾನು ಏನು ಹೇಳುದು, ನಾನು ಗ್ರಾಮ ಪಂಚಾಯತಿಯಿಂದ MLA ಅವರಿಗೆ ಬಂದಿರಬಹುದು, ಪಕ್ಷದಲ್ಲಿ 2 ಪಕ್ಷದಲ್ಲಿ ಬೇರೆ ಬೇರೆ ಹುದ್ದೆಯನ್ನು ಆದ್ರೆ ನಾನು ಸಾಮಾನ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತ, ಹಾಗೇನು ದೊಡ್ಡ ಲೀಡರ್ ಅಲ್ಲಲ್ವಾ. ಓಕೆ 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 ಸರ್. ಅಂದ್ರೆ ಸದ್ಯ ಕಾಂಗ್ರೆಸ್ಗೂ ಹೋಗಿಲ್ಲ, ಬಿಜೆಪಿಯಲ್ಲೂ ಬಿಡ್ಲಿಲ್ಲ, ಬಿಡ್ಲಿಲ್ಲ. ಓಕೆ, ಕಾಂಗ್ರೆಸ್ಗೆ ಹೋಗ್ಲಿಲ್ಲ, ಬಿಜೆಪಿ ಬಿಡ್ಲಿಲ್ಲ. ಎಸ್, ಹೌದೌದು.